ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಯೂತ್ ಫೋಟೋಗ್ರಾಫಿಕ್ ಸೊಸೈಟಿಯಿಂದ ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ 2 ದಿನಗಳ ಛಾಯಾಚಿತ್ರ ಪ್ರದರ್ಶನ ಏರ್ಪಾಡಾಗಿದೆ. ಪ್ರಕೃತಿ, ಪ್ರಾಣಿ ಪಕ್ಷಿಗಳು ಸೇರಿದಂತೆ ವಿಭಿನ್ನ ಆಯಾಮಗಳಲ್ಲಿ ಛಾಯಾಗ್ರಾಹಕರು ಸೆರೆ ಹಿಡಿದಿರುವ ಛಾಯಾಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ. ಚಿತ್ರಕಲೆ, ಛಾಯಾಚಿತ್ರ ಕ್ಷೇತ್ರಗಳಲ್ಲಿ ಆಸಕ್ತಿಯುಳ್ಳ ಸಾರ್ವಜನಿಕರು ಪ್ರದರ್ಶನಕ್ಕೆ ಭೇಟಿ ನೀಡಿ ಅತ್ಯಾಕರ್ಷಕ ಛಾಯಾಚಿತ್ರಗಳನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ. ದೂರದರ್ಶನದೊಂದಿಗೆ ಮಾನ್ಯ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಇದೊಂದು ಉತ್ತಮ ವೇದಿಕೆಯಾಗಿದೆ ಎಂದರು. In YPS, this is for juniors. We have a separate group. The way they teach us and encourage us to showcase our talent is really nice, and this is a great opportunity for us to display and show our talents. I'm very grateful for the opportunity that they've given me here. ನಮಿತಾ, ಚಿಕ್ಕ ವಯಸ್ಸಿನಿಂದ ಫೋಟೋಗ್ರಫಿಯಲ್ಲಿ ನನಗೆ ಆಸಕ್ತಿ ಇತ್ತು. ಯೂತ್ ಫೋಟೋಗ್ರಾಫಿಕ್ ಸೊಸೈಟಿ ಸಂಪರ್ಕದಿಂದ ತಮ್ಮ ಪ್ರತಿಭೆ ಪ್ರದರ್ಶಿಸಲು ಸಹಕಾರಿಯಾಗಿದೆ ಎಂದರು. ಆದಾಗ್ಲಿಂದ ನಂದು ಒಂದು ಸ್ನೇಹಿತರ ಮೂಲಕ ನನಗೆ YPS ಗ್ರೂಪ್ ಬಗ್ಗೆ ತಿಳ್ಕೊಂಡೆ. ಇವರು ತುಂಬ ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ, ಯಂಗ್ಸ್ಟರ್ಸ್ಗೂ ತುಂಬ ಒಳ್ಳೆ ಆಪರ್ಚುನಿಟಿ ಕೊಡ್ತಾರೆ. ನಮ್ಮಂಥ ಫೋಟೋ ಎಂಥೂಸಿಯಾಸ್ಟ್ಗೂ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟು ಈ ಥರ ಎಲ್ಲ ಡಿಸ್ಪ್ಲೇ ಮಾಡೋ ಅವಕಾಶವನ್ನು ಕೊಟ್ಟಿದ್ದಾರೆ. ಪ್ರಿಯಾ ಗೋಪಾಲಕೃಷ್ಣ, ಎಲ್ಲ ರೀತಿಯ ವಿಭಿನ್ನ ಫೋಟೋಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಅವುಗಳನ್ನು ನೋಡುವುದು ಖುಷಿ ತಂದಿದೆ ಎಂದು ತಿಳಿಸಿದರು. ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ದು ಫೋಟೋಗ್ರಾಫ್ಸ್ ಇದೆ, ಬರ್ಡ್ಸ್ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆಯ ಎಂಕರೇಜ್ಮೆಂಟ್ ಫೋಟೋಗ್ರಾಫರ್ಸ್ಗೆ, ಒಳ್ಳೆಯ ಎಂಕರೇಜ್ಮೆಂಟ್ ಇದು ಫೋಟೋಗ್ರಾಫರ್ಸ್ ಎಲ್ಲರಿಗೂ. ಯಾರು ಆರ್ಗನೈಸ್ ಮಾಡ್ತಾರೋ ತುಂಬ ಎಫರ್ಟ್ ತಗೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಕ್ಷಮಾ, ನನಗೆ ಪಕ್ಷಿಗಳ ಛಾಯಾಚಿತ್ರ ತೆಗೆಯುವುದರಲ್ಲಿ ಹೆಚ್ಚು ಆಸಕ್ತಿ. ಫೋಟೋಗ್ರಫಿ ಕುರಿತು ಮತ್ತಷ್ಟು ಕಲಿಯಲು ಹಾಗೂ ತಾವು ತೆಗೆದ ಫೋಟೋ ಪ್ರದರ್ಶಿಸಲು ಇಲ್ಲಿ ಅವಕಾಶ ದೊರೆತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನಾನು YPS ಮೆಂಬರ್ ಆಗಿ 4 ಇಯರ್ಸ್ ಆಗಿದೆ, ಲೈಫ್ ಮೆಂಬರ್ ಕೂಡ. ಸೊ ಫೋಟೋಗ್ರಫಿ ಕಲಿಯೋಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಯೂತ್ ಫೋಟೋಗ್ರಾಫಿಕ್ ಸೊಸೈಟಿಯ ಉಪಾಧ್ಯಕ್ಷರಾದ ಪ್ರೇಮಾ, ವರ್ಷಕ್ಕೆ 3 ಬಾರಿ ಇಂತಹ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲಾಗುತ್ತದೆ. ಸೊಸೈಟಿಯ 94 ಮಂದಿ ತೆಗೆದ ಫೋಟೋಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಎಂದು ಹೇಳಿದರು. ಇಲ್ಲಿ ನಾವು ವಿ ಟೀಚ್ ದೆಮ್ ಫೋಟೋಗ್ರಫಿ, ಮತ್ತು ತುಂಬ ಸ್ಪರ್ಧೆಗಳು, ಎಕ್ಸಿಬಿಷನ್ಸ್ ಎಲ್ಲ ಮಾಡ್ತೀವಿ. ವರ್ಷಕ್ಕೆ ಅಟ್ಲೀಸ್ಟ್ ಒಂದು 3 ಎಕ್ಸಿಬಿಷನ್ಸ್ ಚಿತ್ರಕಲಾ ಪರಿಷತ್ತಲ್ಲಿ ಇರುತ್ತೆ. ಇವತ್ತಿಂದು ವರ್ಲ್ಡ್ ಫೋಟೋಗ್ರಫಿ ಡೇ ಸೆಲೆಬ್ರೇಟ್ ಮಾಡೋಕ್ಕಂತ ಮಾಡಿರೋ ಎಕ್ಸಿಬಿಷನ್ ಇದು. ಯೂತ್ ಫೋಟೋಗ್ರಾಫಿಕ್ ಸೊಸೈಟಿ ಅಧ್ಯಕ್ಷ ಮಂಜು ವಿಲಾಸ್ ಶಾಸ್ತ್ರಿ, ಪ್ಲಾಸ್ಟಿಕ್ ಬಳಸದೆ ಪರಿಸರ ಸ್ನೇಹಿ ಚಿತ್ರಗಳನ್ನು ಪ್ರದರ್ಶಿಸಲಾಗಿದೆ ಎಂದರು. ನಮಗೆ ಕೊಟ್ಟಿರುವಂಥದ್ದಿದೆ. ಈ ಕ್ಯಾನ್ವಾಸ್ ಸ್ಪೆಷಾಲಿಟಿ ಏನಂದರೆ ಕಂಪ್ಲೀಟ್ಲಿ ನೋ ಪ್ಲಾಸ್ಟಿಕ್, ನೋ PVC, ಬಯೋಡಿಗ್ರೇಡಬಲ್, ಎಕೋ ಫ್ರೆಂಡ್ಲಿ ಕ್ಯಾನ್ವಾಸ್ ಆಗಿರುತ್ತೆ. ಈ ಕ್ಯಾನ್ವಾಸ್ ಬಳಸೋದ್ರಿಂದ ನಾವು ಒಂದು ಎನ್ವಿರಾನ್ಮೆಂಟ್ ಕೂಡ ಏನು ಧಕ್ಕೆ ಇಲ್ಲದೆ ಇರೋ ಥರ ಮಾಡ್ಕೋಬೋದು.